ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸಮಾಲೋಚನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಅನೇಕ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಬಂದು ಈ ಒಂದು ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಆದಿಸಭೆ ಮತ್ತು ಈಗಿನ ಸಭೆಯ ಕುರಿತಾಗಿ ಚರ್ಚೆ ಮಾಡುವಂತೆ ಇವತ್ತು ಕೂಡ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ, ಸಹಾಯ ಮಾಡಿದ್ದಾನೆ. ಈ ಸಮಯದಲ್ಲಿ ಇದನ್ನು ಮುಂದುವರಿಸ್ತಾ ನಮ್ಮ ಮಧ್ಯದಲ್ಲಿ ಕಳೆದ ಅನೇಕ ಸಂಚಿಕೆಗಳಲ್ಲಿ ನಮ್ಮ ಮಧ್ಯೆ ಬಂದು ವಾಕ್ಯವನ್ನು ಚರ್ಚೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರನ್ನು ಈ ಕಾರ್ಯಕ್ರಮವನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಕಳೆದ ಸಂಚಿಕೆಗಳಲ್ಲಿ ನಾವು ಕೃಪೆ ಅಥವಾ ಹೈಪರ್ ಗ್ರೇಸ್ ಎಂಬ ಮತ್ತು ವಾಕ್ಯದ ಅಡಿಸ್ಥಾನದಲ್ಲಿರುವಂಥ ಕೃಪೆ ಅಥವಾ ಆದಿಸಭೆಯಲ್ಲಿ ಇದ್ದಂಥ ಕೃಪೆ ಆ ಬಗ್ಗೆ ನಾವು ಬಹಳ ವಿಸ್ತಾರವಾಗಿ ನಾವು ಚರ್ಚೆ ಮಾಡ್ತಾ ಬಂದೆವು. ಕಳೆದ ಸಂಚಿಕೆಯಲ್ಲಿ ಆ ಕೃಪೆಯ ಬೋಧಕರು ಹೇಗೆ ಅಥವಾ ಬೋಧನೆ ಮಾಡ್ತಾ ಅವರ ಬೋಧನೆ ಏನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಸ್ಟಲ್ಲಿ ನಾವು ಕೇಳಿಕೊಳ್ಳುವ ಪಾಸ್ಟ್ರೆ, ಈ ಕೃಪೆಯ ಬೋಧನೆ ಮಾಡುವವರನ್ನು ಒಬ್ಬ ವಿಶ್ವಾಸಿಯಾದವನು ಅಥವಾ ಒಂದು ಅತಿಯಾದ ಕೃಪೆ ಅಂತ ಹೇಳ್ತೇವೆ, ಹೈಪರ್ ಗ್ರೇಸ್, ಆ ವಿಶ್ವಾಸಿಯಾದವನು ತಿಳ್ಕೊಳ್ಳುವುದು ಹೇಗೆ? ಈ ಕೃಪೆಯ ಬೋಧನೆ ಅಂತ ಹೇಳುವಾಗ ನಾವು ಈಗಲೇ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಅಂದರೆ ಈ ಕೃಪೆಯ ಬೋಧನೆಯನ್ನು ಗುರುತಿಸುವಂಥದ್ದು ಹೇಗೆ ಎಂಬಂಥದ್ದು ಮುಖ್ಯವಾಗಿರುವಾಗಲೇ ಕೃಪೆಯ ಬೋಧನೆಯನ್ನು ಮಾಡುವಂಥ ಸೇವಕರನ್ನು ಗುರುತಿಸುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತದೆ. ಯಾಕಂತ ಹೇಳಿದರೆ ಸೇವಕರನ್ನ ಗುರುತಿಸುವಾಗ ಬೋಧನೆಯನ್ನು ಗುರುತಿಸಲಿಕ್ಕೆ ಆಗ್ತದೆ, ಹಾಗೆ ಬೋಧನೆಯನ್ನು ಗುರುತಿಸಿದರೆ ಕೂಡ ನಮಗೆ ಸೇವಕರನ್ನ ಗುರುತಿಸಲಿಕ್ಕೆ ಆಗ್ತದೆ. ನೋಡಿ, ಅದಕ್ಕೆ ಕೆಲವಾರು ವಾಕ್ಯಗಳು ನಮಗೆ ದೇವರ ವಾಕ್ಯದಲ್ಲಿ ಸಿಗ್ತದೆ. ಅದರಲ್ಲಿ ಒಂದೆರಡು ವಾಕ್ಯಗಳನ್ನು ನಾನು ಪ್ರಾರಂಭದಲ್ಲಿ ಓದಿಕೊಂಡು ನಂತರ ಆ ಭಾಗಕ್ಕೆ ಬರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬನ್ನಿ, ಯೂದನ ಗ್ರಂಥಕ್ಕೆ ನಾವು ಬರುವಾಗ ಯೂದನ ಗ್ರಂಥದಲ್ಲಿ ಒಂದೇ ಅಧ್ಯಾಯ ಇದೆ. ಅದಕ್ಕೆ ಆ ಇಡೀ ಪುಸ್ತಕ ಇಡೀ ನಮಗೆ ಇಂಥ ವಿಷಯಗಳನ್ನು ನಮಗೆ ಕೃಪೆಯ ಸುವಾರ್ತೆ ಎಂಬಂಥ ಒಂದು ವಿಷಯ ಹೇಳದಿದ್ದರೂ ಕೂಡ ಇಂಥ ವಿಷಯಗಳನ್ನು ನಮಗೆ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 3ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಓದ್ಕೊಳ್ರಿ. 3 ಮತ್ತು 4ನ ಪ್ರಾರಂಭದಲ್ಲಿ ಓದ್ಕೊಳ್ರಿ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸುಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲಿ ಅವರ ವಿಷಯವಾಗಿ ಬರೆದಿದೆ. ಇಲ್ಲಿ ಇರುವಂಥ ಎಲ್ಲ ವರ್ಡ್ಸನ್ನು ನಾನು ವಿವರಿಸಲಿಕ್ಕೆ ಇಷ್ಟಪಡಲ್ಲ, ಒಂದೆರಡು ವಿಷಯಗಳನ್ನು ಮಾತ್ರ. ಅಂದರೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಕೆ. ಎರಡನೇದಾಗಿ, ಅನೇಕ ಜನರು ಏನು ಮಾಡಿದ್ದಾರೆ, ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ ಎಂಬುದಾಗಿ. ಅಂದರೆ ಒಂದು ನಮ್ಮ ನಂಬಿಕೆ ಜೀವಿತ ಉಳಿಬೇಕು ಅಂತೇಳಿದರೆ ಒಂದು ಹೋರಾಟ ನಾವು ಮಾಡಬೇಕಾಗ್ತದೆ. ಅಂದರೆ ನಮಗೆ ಗೊತ್ತಿದೆ, ಹೋರಾಟದ ಬಗ್ಗೆ ಅನೇಕ ವಾಕ್ಯಗಳನ್ನು ಅನೇಕ ವಿಷಯಗಳು ನಾವು ನೋಡ್ತೇವೆ. ನಮಗಿರುವಂಥ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅದು ಇರುವಾಗಲೇ ಮನುಷ್ಯರ ಮೂಲಕವಾಗಿ ಸೈತಾನ ತರುವಂಥ ದುರ್ಬೋಧನೆಯ ವಿರುದ್ಧವಾಗಿ ಕೂಡ ನಾವು ಹೋರಾಡಬೇಕಾಗ್ತದೆ. ಇಲ್ಲದಿದ್ದರೆ ನಮಗೆ ನಂಬಿಕೆಯಲ್ಲಿ, ಸತ್ಯ ಬೋಧನೆಯಲ್ಲಿ ಅಥವಾ ಆ ಒಂದು ಸ್ವಸ್ಥ ಬೋಧನೆಯಲ್ಲಿ ಉಳಿಲಿಕ್ಕೆ ಆಗಲ್ಲ. ಸ್ವಸ್ಥ ಬೋಧನೆ ಅಥವಾ ಸತ್ಯ ಬೋಧನೆಯಲ್ಲಿ ನಾವು ಉಳಿಬೇಕು ಅಂತೇಳಿದರೆ ಒಂದು ಹೋರಾಟದಲ್ಲಿ ನಾವು ತೊಡಗುವಂಥವರಾಗಿರಬೇಕು. ಅಥವಾ ಈ ಹೋರಾಟ ಎಲ್ಲಿವರೆಗೆ ಅಂತೇಳಿದರೆ ನಮ್ಮ ಈ ಲೋಕದ ಪ್ರಯಾಣದ ಕೊನೆಯವರೆಗೆ ನಮಗೆ ಹೋರಾಟದಲ್ಲಿ ನಾವು ಇರುವಂಥವರಾಗಿದ್ದರೆ ಮಾತ್ರ ನಮಗೆ ಸ್ವಸ್ಥ ಬೋಧನೆ ಮತ್ತು ಸತ್ಯ ಬೋಧನೆಯಲ್ಲಿ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ತಪ್ಪಾದ ಬೋಧನೆಯನ್ನು ಮಾಡುವಂಥವ್ರು ಹೇಗೆ ಸಭೆಯಲ್ಲಿ ಬಂದಿದ್ದಾರೆ ಅಂತ ಹೇಳಬೇಕು ಅಂತೇಳಿದರೆ, ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ಕಳ್ಳತನದ ಮೂಲಕವಾಗಿ ಸಭೆಯನ್ನು ಹೊಕ್ಕಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅನೇಕ ವಿಷಯಗಳು, ಬಾಗಿಲಿನ ಮೂಲಕ ಬರದೇ ಬರುವಂಥವ್ರು, ಅಂದರೆ ಬಾಗಿಲಿನ ಮೂಲಕ ಸಭೆಯೊಳಗೆ ಬರದೆ ಅವರು ಗೋಡೆಯನ್ನು ಹಾರಿ ಬರುವಂಥವರಾಗಿರ್ತಾರೆ. ದೇವರ ಸೇವಕರ ಅನುಮತಿ ಇಲ್ಲದೆ ಬರುವಂಥವರಾಗಿರ್ತಾರೆ. ಅಥವಾ ವಿಶ್ವಾಸಿಗಳ ಮನೆಗೆ ನೇರವಾಗಿ ಹೋಗಿ ಅವರಿಗೆ ನಿಮ್ಮ ಪಾಸ್ಟ್ರು ಇಂಥ ಬೋಧನೆ ಮಾಡಲಿಲ್ವ, ಅವ್ರು ಯಾವಾಗಲೂ ಕಷ್ಟದ ಬೋಧನೆಯೇ ನಿಮಗೆ ಕೊಡುವಂಥದ್ದು, ಅಥವಾ ಅವರು ಯಾವಾಗಲೂ ನಿಮಗೆ ಹಿಂಸೆ ಬರ್ತದೆ, ಕಷ್ಟ ಬರ್ತದೆ, ಹೌದು ಕಷ್ಟ ಸಹಿಸಬೇಕು, ಹಿಂಸೆ ಹೀಗೆಲ್ಲ ಹೇಳ್ತಾರೆ. ಬರೀ ಇದನ್ನೇ ಹೇಳ್ತಾರೆ. ನೋಡಿ, ಏದೇನು ತೋಟದಲ್ಲಿ ಹವ್ವಳ ಬಳಿಗೆ ಸರ್ಪ ಬಂದ್ಕೊಂಡು ಹೌದು ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾನೆ ಅಥವಾ ಸೈತಾನ. ಆವಾಗ ಅವಳು ಅದಕ್ಕೆ
ಆ ಸರ್ಪದೊಂದಿಗೆ ಸೈತಾನೊಂದಿಗೆ ಅವಳು ಚೌಕಸಿಗೆ ನಿಂತಿದ್ದಾಳೆ, ಮಾತಾಡ್ತಾ ಇದ್ದಾಳೆ. ಅಲ್ಲ ಹಾಗೆ ಹೇಳಿದ್ದಾರೆ ದೇವರು, ಹೀಗೆ ಹೇಳಿದ್ದಾರೆ, ಅಲ್ಲ ತಿಂದರೆ ನೀವು ಸಾಯ್ತೀರಿ, ನೋಡಬಾರ್ದು ತಿನ್ನಬಾರ್ದು, ಏನೆಲ್ಲ ಅವಳು ಹೇಳ್ತಾ ಇದ್ದಾಳೆ. ಅಂದರೆ ಈ ರೀತಿಯಾಗಿ ಒಂದು ಚರ್ಚೆ ಮಾಡಿಕೊಂಡು ಗೊಂದಲವನ್ನು ಮನಸ್ಸಿನಲ್ಲಿ ಹಾಕ್ತಾರೆ. ಅಂದರೆ ಇಂಥ ವ್ಯಕ್ತಿಗಳು ಇಂಥ ಬೋಧನೆ ಮಾಡುವವರು ಒಂದು ಗೊಂದಲದ ಅಥವಾ ವ್ಯತ್ಯಾಸವಾದಂಥ ಒಂದು ಬೋಧನೆ ಸಭೆಯೊಳಗೆ ನೀವು ಒಬ್ಬರು ಪಾಸ್ಟ್ ಅಂತ ನೆನೆಸ್ಕೊಳ್ಳಿ, ನಾನೊಬ್ಬ ಪಾಸ್ಟ್ ಅಂತ. ನಾನು ಬಂದ್ಕೊಂಡು ನಿಮ್ಮ ಪಾಸ್ಟು ತುಂಬ ಒಳ್ಳೆ ಬೋಧನೆ ಮಾಡ್ತಾರೆ, ಅದು ಸರಿಯಾದ ಬೋಧನೆ, ನಿಮ್ಮ ಪಾಸ್ಟು ಸರಿ ಬೋಧನೆ ಮಾಡ್ತಾರೆ ಅಂತೇಳಿ ನಿಮ್ಮ ಕಡೆಯಿಂದ ನಮ್ಮ ಕಡೆಗೆ ಬರುವುದೇ ಇಲ್ಲ ಜನ. ಖಂಡಿತ. ಅಂದರೆ ಈಗ ಕೆಲವು ಒಂದು ವರ್ಷದ ಹಿಂದೆ ನನಗೆ ಒಬ್ಬರು ಸೇವಕರು ಮಡಿಕೇರಿಯಿಂದ ಫೋನ್ ಮಾಡಿದರು. ಮಡಿಕೇರಿಯಿಂದ ಫೋನ್ ಮಾಡಿ ಅವರ ಸಭೆಯ ಒಬ್ಬ ವಿಶ್ವಾಸಿ ಮಣಿಪಾಲದಲ್ಲಿ ಅವರಿಗೆ ಒಂದು ಜಾಬ್ ಸಿಕ್ಕು ಮಣಿಪಾಲದಲ್ಲಿ. ಆಗ ನನಗೆ ಒಬ್ಬರು ಪರಿಚಯ ಇರುವಂಥ, ಇನ್ನೂ ಯಾರ ಹೆಸರು ಹೇಳಲ್ಲ, ಪರಿಚಯ ಇರುವಂಥ ಒಬ್ಬರು ವಿಶ್ವಾಸಿ, ಅವರು ನಮ್ಮ ಸಭೆಗೆ ಬರುವಂಥವ್ರು ಏನಲ್ಲ, ಅವರು ಬೇರೆ ಕಡೆ ಇರುವಂಥವ್ರು. ಅವರು ನನ್ನ ಅಡ್ರೆಸ್ ಕೊಟ್ಟರು. ಆ ಪಾಸ್ಟು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಪಾಸ್ಟ್ ಈ ರೀತಿಯಾಗಿ ನಮ್ಮ ಒಬ್ಬರು ವಿಶ್ವಾಸಿ ಮಣಿಪಾಲದಲ್ಲಿ ಜಾಬ್ ಸಿಕ್ಕಿದೆ, ಅವರು ಬಂದಿದ್ದಾರೆ, ಅವರು ನಿಮ್ಮ ಸಭೆಗೆ ಆರಾಧನೆ ಬರಲಿಕ್ಕೆ ತೊಂದರೆ ಉಂಟಾ? ನನ್ನದೇ ಆ ತೊಂದರೆ ಏನಿಲ್ಲ, ಆದರೆ ಅಲ್ಲಿ ಪಕ್ಕದಲ್ಲಿ ಸಭೆ ಇದೆಯಲ್ಲ, ಸೇವಕರು ಇದ್ದಾರಲ್ಲ, ಅವರಿಗೆ ಗೊತ್ತು, ಅಲ್ಲಿರುವಂಥ ಕೆಲವು ಸೇವಕರ ಹೆಸರು ಗೊತ್ತು. ಆಗ ಅವರಿಗೆ ಅವರ ಬಗ್ಗೆ ಸದಭಿಪ್ರಾಯ ಇರಲಿಲ್ಲ, ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಇಲ್ಲ ಪಾಸ್ಟೇ, ಅವರು ಸ್ವಲ್ಪ ಹಾಗಲ್ಲ ಹೀಗಲ್ಲ ಅಂತೇಳಿ. ನಾನಂದು ಇಲ್ಲ ಪಾಸ್ಟೇ, ಅವರು ಒಳ್ಳೆಯ ಸೇವಕರು, ನನಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟು, ಭಾಳ ಒಳ್ಳೆಯ ಸೇವಕರು ಅಂತ ಹೇಳಿದೆ. ಹೆಸರು ಹೇಳಲ್ಲ ಅಷ್ಟೇ ನಾನು. ಅವರಿಗೆ ಅಲ್ಲಿವರೆಗೆ ಆ ಸೇವಕರ ಮೇಲಿದ್ದಂಥ ಒಂದು ತಪ್ಪಾದ ಅಭಿಪ್ರಾಯ ಯಾವತ್ತೇ ಹೋಯಿತು. ನಾನಂದೆ ನಮ್ಮ ಕಡೆಗೆ ಬರಬೇಕು ಅಂತೇಳಿ 2-3 ಬಸ್ ಹತ್ತಿ ಬರಬೇಕು. ಅವರಿಗೆ ಅಲ್ಲಿಂದನೇ ಹೋಗ್ಲಿಕ್ಕೆ ಹತ್ತಿರ ಆಗ್ತದಲ್ಲ, ಅವ್ರು ಒಳ್ಳೆ ಸೇವಕರು ಪಾಸ್ಟೇ, ಹಾಗೇನಿಲ್ಲ, ನೀವು ತಿಳ್ಕೊಂಡು ಹಾಗೇನಿಲ್ಲ, ನೀವು ಯಾರೋ ತಪ್ಪಾಗಿ ಹೇಳಿದ್ದಿರಬೇಕು, ಅವ್ರು ಒಳ್ಳೆ ಸೇವಕರು, ಅಲ್ಲಿಗೆ ಹೋಗಲಿ, ತುಂಬ ಅವರಿಗೆ ಹತ್ತಿರ ಆಗ್ತದೆ. ಇಲ್ದಿದ್ರೆ ಲೋಕದ ರೀತಿಯಲ್ಲಿ ಈಗ ನಾವು ಸುತ್ತಮುತ್ತಲು ನಡೆಯುವಂಥ ರೀತಿಯಲ್ಲಿ ನೋಡೋದಾದರೆ, ನನಗೆ ಸಭೆಗೆ ಒಬ್ಬರು ಬರ್ತಾಯಿದ್ರು, ನಾನು ಇಲ್ಲಿ ಹೊಸ ಸೇವೆಗೆ ಬಂದಿದ್ದೇನೆ ಅಥವಾ ಹೊಸ ಸೇವೆ ಪ್ರಾರಂಭ ಮಾಡಿದ್ದೇನೆ, ನನಗೆ ಸಭೆಯಲ್ಲಿ ಒಬ್ಬರು ಹೆಚ್ಚಾಗುವುದು ನನಗೆ ಭಾಳ ಮುಖ್ಯವಾಗಿರುತ್ತದೆ. ಯಾರ ಸಭೆ ಹೊಡೆದ್ರೇನು, ಎಲ್ಲಿಂದ ಬಂದ್ರೇನು, ಅಥವಾ ಅವರಿಗೆ ಬರುವಂಥವ್ರಿಗೆ ಸ್ವಲ್ಪ ಹಣ ನಷ್ಟ ಆದ್ರೇನು, ನನಗೆ ಸಭೆಗೆ ಒಬ್ಬರು ಹೆಚ್ಚಾಗ್ತಾರೆ. ಈವನ್ ತಪ್ಪಾದ ಅಭಿಪ್ರಾಯಗಳಿದೆ. ನನಗೆ ಯಾವತ್ತು ಎಷ್ಟು ಮನಸ್ಸಿಗೆ ಸಂತೋಷ ಆಯಿತು ಅಂತ ಹೇಳಿದರೆ, ಒಂದು ಅವರ ಮಧ್ಯದಲ್ಲಿದ್ದಂಥ ಆ ಒಂದು ತಪ್ಪಾದ ಅಭಿಪ್ರಾಯ, ಅಂದರೆ ಭಿನ್ನಾಭಿಪ್ರಾಯ ಅಂತಲ್ಲ, ಅವರಿಗೆ ಅವ್ರ ಮೇಲೊಂದು ತಪ್ಪಾದ ಅಭಿಪ್ರಾಯ ಇತ್ತು. ಯಾಕಂತೇಳಿದ್ರೆ ಅವರಿಗೆ ಅಂತ ಏನೋ ಮಾಹಿತಿ ಯಾರೋ ಕೊಟ್ಟಿದ್ರು. ನಾನಿಂದ ಇಲ್ಲ ಪಾಸ್ಟ್, ಅವರು ತುಂಬ ಒಳ್ಳೆಯ ಜನ ಅಂತ. ನನಗೆ ಇವತ್ತು ಕೂಡ ಖುಷಿ ಆಗ್ತದೆ. ಯಾಕಂತೇಳಿದರೆ ಅವರಲ್ಲಿದ್ದಂಥ ಒಂದು ತಪ್ಪಾದ ಅಭಿಪ್ರಾಯ ಹೋಯ್ತಲ್ಲ, ಅವರು ಅಲ್ಲೇ ಹೋಗ್ತಾ ಇದ್ದಾರೆ, ಅವ್ರು ಅಲ್ಲೇ ಇರ್ಬೋದು, ನಾನು ಮತ್ತೆ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಅವರಿಗೆ ಕನೆಕ್ಷನ್ ಮಾಡಿಕೊಟ್ಟೆ. ಅಂದರೆ ಈಗ ನಾನು ಬಂದ್ಕೊಂಡು ನಿಮ್ಮ ಬಗ್ಗೆ ತಪ್ಪಾದ ಅಭಿಪ್ರಾಯ ಹೇಳಿ, ನಿಮ್ಮ ಬೋಧನೆ ಸರಿ ಇಲ್ಲ, ಅಥವಾ ಆ ವಿಶ್ವಾಸಿಗೆ ನಿಮ್ಮ ಬೋಧನೆ ಸರಿ ಇಲ್ಲ, ನಿಮ್ಮ ರೀತಿಗಳು ಸರಿ ಇಲ್ಲ ಅಂತ ಹೇಳಿದರೆ ಅಷ್ಟೇ ನಿಮ್ಮ ಕಡೆಯಿಂದ ಏನು ಮಾಡ್ತಾರೆ, ಜನ ನನ್ನ ಕಡೆಗೆ ಬರ್ತಾರೆ. ಆಗ ಏನಾಗ್ತದೆ, ನಾವು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಏನು ನೋಡಿದ್ದೇವೆ, ಯೇಸು ಕ್ರಿಸ್ತನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಂಡು ಹೋಗುವಂಥವರಾಗಿರ್ತಾರೆ. ನಾವು ಯೇಸುವಿನ ಶಿಷ್ಯರಾಗಿದ್ದೇವೆ, ವಿಶ್ವಾಸಿಗಳು ಯೇಸುವಿನ ಶಿಷ್ಯರಾಗಿದ್ದಾರೆ, ಅವ್ರನ್ನ ನಮ್ಮ ಹಿಂದೆ ಎಳ್ಕೊಂಡು ಹೋಗದೆ ಯೇಸುವಿನ ಮಾರ್ಗದಲ್ಲಿ ನಡೀಲಿಕ್ಕೆ ನಾವು ಪ್ರೋತ್ಸಾಹಿಸುವಂಥವರಾಗಿರಬೇಕು. ಈಗ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಕಳ್ಳತನದಿಂದ ಸಭೆಯಲ್ಲಿ ಹೊಕ್ಕವರಾಗಿದ್ದಾರೆ. ಮತ್ತು ಈಗ 10ನೇ ವಾಕ್ಯದಿಂದ ಮುಂದೆ ಓದುವಾಗ 11ನೇ ವಾಕ್ಯದಿಂದ ಹೋದ್ರಿ, ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಭಾಗಗಳನ್ನು ನೋಡಿಕೊಳ್ಳೋಣ. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ನೋಡಿ, ಇಲ್ಲಿ ಈ ರೀತಿಯಾಗಿ ದುರ್ಬೋಧನೆ ಮಾಡುವಂಥವರು ಮತ್ತು ಆ ದುರ್ಬೋಧನೆಗೆ ಬಿದ್ದು ಹೋಗಿರುವಂಥವ್ರು ಎರಡೂ ಪಂಗಡವನ್ನು ಸೇರಿಸಿಕೊಂಡು ಒಟ್ಟಿಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಅಲ್ಲಿ ನೋಡ್ತೇವೆ, ಕಾಯಿನನ ಮಾರ್ಗವನ್ನು ಹಿಡಿದವರು.
ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಕಾಯಿನನ ಮಾರ್ಗ ಏನಾಗಿತ್ತು ಅಂದರೆ ದೇವರ ಚಿತ್ತದ ಪ್ರಕಾರವಾಗಿ ಯಜ್ಞವನ್ನು ಅರ್ಪಿಸದೆ ತನ್ನ ಒಂದು ಮನಸ್ಸಿಗೆ ಸರಿ ಬಂದದನ್ನು ಅರ್ಪಿಸುವಂಥ ವ್ಯಕ್ತಿ. ಮತ್ತು ದೇವರ ವಾಕ್ಯ ಹೇಳ್ತದೆ, ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ. ಅವನು ಒಳ್ಳೆಯದನ್ನು ಮಾಡುವನಾಗಿರಲಿಲ್ಲ. ಮತ್ತೆ ವಾಕ್ಯ ಬೇರೆ ಕಡೆ ಹೇಳ್ತಾ ಇದೆ, ಅವನು ಕೆಡುಕನಿಂದ ಅಥವಾ ಸೈತಾನ್ನಿಂದ ಹುಟ್ಟಿದಂಥವನಾಗಿದ್ದ, ಅಥವಾ ಅವನು ದೇವರಾತ್ಮನಿಂದ ಹುಟ್ಟಿದಂಥ ವ್ಯಕ್ತಿ ಆಗಿರಲಿಲ್ಲ. ಅವನು ಪ್ರಾಪಂಚಿಕ ವ್ಯಕ್ತಿಯಾಗಿದ್ದ. ಈಗ ಅವನ ಒಂದು ವಿಚಾರ ಏನಂತ ಹೇಳಿದರೆ, ನಾನು ಮಾಡಿದ್ದನ್ನು ದೇವರು ಮೆಚ್ಚಬೇಕು, ದೇವರ ಚಿತ್ತವನ್ನು ನಾನು ನೆರವೇರಿಸಿ ದೇವರಿಂದ ನಾನು ಮೆಚ್ಚುಗೆಯನ್ನು ಪಡೆಯುವಂಥದ್ದು ಮುಖ್ಯವಲ್ಲ, ನಾನು ಮಾಡುವಂಥದ್ದಕ್ಕೆ ದೇವರು ಮೆಚ್ಚುಗೆ ಕೊಡಬೇಕು. ಮತ್ತು ರೌಡಿಸಮ್ ಬೇರೆ. ಅವನು ಆ ಹೆಸರಿನ ಪೂರ್ತಿ ವಿಶ್ವಾಸಿಯಾಗಿದ್ದರೂ ಕೂಡ ರೌಡಿಸಮ್. ನಾನು ಹೇಳಿದ್ದನ್ನು ದೇವರು ಕೇಳದಿದ್ದರೆ ದೇವರು ಯಾರನ್ನು ಮೆಚ್ಚುತ್ತಾರೆ ಅವರನ್ನು ನಾನು ಸಾಯಿಸ್ತೇನೆ. ನನ್ನನ್ನು ದೇವರು ಮೆಚ್ಚಬೇಕು, ಇಲ್ದಿದ್ರೆ ನಾನು ಮತ್ತೊಬ್ಬರನ್ನ ಸಾಯಿಸ್ತೇನೆ. ನೋಡಿ, ಇನ್ನು ಇವನ ಬಗ್ಗೆ ನಾವು ನೋಡಬೇಕು ಅಂತೇಳಿದರೆ, ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿ. ಬಿಳಾಮ ಮೂಲತಃ ಅವನು ಪ್ರವಾದಿ. ಅವನು ಇಸ್ರಾಯೇಲ್ ವಂಶಕ್ಕೆ ಸೇರಿದಂಥವನು ಅಲ್ಲದಿದ್ದರೂ ಕೂಡ ಮೂಲತಃ ಪ್ರವಾದಿ. ಅವನು ನಿಧಾನ ಏನಾಗ್ತಾ ಇದೆ, ಅವನಿಗೆ ಹಣದಾಸೆ ಬಂದು ಕೊನೆಗೆ ಅವನಿಗೆ ಬಂದಂಥ ಸ್ಥಾನ ಕಣಿ ಹೇಳುವವನು ಅಂತ. ನೋಡಿ, ಅವನು ಪ್ರವಾದಿ. ಅವನು ಆಶೀರ್ವಾದ ಮಾಡಿದರೆ ಆಶೀರ್ವಾದ ಬರ್ತಾಯಿತ್ತು, ಅವನು ಶಪಿಸಿದರೆ ಶಾಪ ಕೂಡ ಬರ್ತಾಯಿತ್ತು. ಅದಕ್ಕೆ ಬಾಲಕ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ತುಂಬ ಹಣವನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡ್ತಾನೆ. ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿದ್ರೂ ಕೂಡ ದೇವರ ಒಂದು ಸಣ್ಣ ಹೆದರಿಕೆ ಅವನಿಗೆ ಇದ್ದಿದ್ದರಿಂದ ಪ್ರಾರಂಭದಲ್ಲಿ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಇಲ್ಲ, ನಿನಗೆ ಶ್ರೀಮಂತ ಮಾಡಲಿಕ್ಕೆ ನನಗೆ ಆಗೋದಿಲ್ವೋ, ಅವನು ಏನೆಲ್ಲ ಮಾತನ್ನು ಹೇಳ್ಕೊಂಡು ಕೊನೆಗೆ ಇವನು ಮತ್ತೆ ದೇವರ ಬಳಿ ಪ್ರೇಯರ್ ಮಾಡ್ತಾನೆ. ಮೊದಲು ಪ್ರೇಯರ್ ಮಾಡಿದಾಗ ದೇವರು ಬೇಡ ಅಂತ ಹೇಳ್ತಾರೆ, ಇವನು ಪುನಃ ಪ್ರಾರ್ಥನೆ ಮಾಡ್ತಾನೆ, ಇಲ್ಲ ದೇವರೇ ನಾನು ಹೋಗ್ಲಾ. ನೋಡಿ, ಒಂದು ಸಲ ಹೋಗಬಾರ್ದು ಅಂತ ಹೇಳಿದರೆ ಅವನು ಸುಮ್ಮನೆ ಇದ್ದು ದೇವರಿಗೆ ಸ್ತೋತ್ರ ಮಾಡಬೇಕಾಗಿತ್ತು. ಆ ಜನ ಯಾರು ದೇವರೇ, ನಿನ್ನ ಜನರ, ಅದು ಅವನಿಗೆ ಮುಖ್ಯವಲ್ಲ. ಈಗ ಅವನು ಹಣ ಸಿಗ್ತದಲ್ಲ, ಅವನೇನು ಮಾಡ್ತಾನೆ, ಹಣದ ಭ್ರಾಂತಿಯಿಂದ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಹೋಗ್ಲಾ. ಆಗ ದೇವರು ಹೇಳ್ತಾರೆ, ಹೋಗು ಪರವಾಗಿಲ್ಲ, ಆದರೆ ನಾನು ಹೇಳಿದ್ದನ್ನೇ ಹೇಳಬೇಕು, ಅಲ್ಲಿ ನಾನು ನುಡಿದಿದ್ದನ್ನೇ ನೀನು ಅಲ್ಲಿ ಹೇಳಬೇಕು ಅಂತ. ಹೇಗೂ ಅವನು ಹೋಗ್ತಾನೆ. ಕೊನೆಗೆ ಅವನಿಗೆ ಶಪಿಸಲಿಕ್ಕೆ ಅವಕಾಶ ಆಗದಿದ್ದರೂ ಕೂಡ ಇಸ್ರಾಯೇಲರನ್ನು ಹಾಳು ಮಾಡುವಂಥ ಒಂದು ತಂತ್ರವನ್ನು ಹೇಳಿಕೊಟ್ಟು ಹೋಗ್ತಾನೆ. ಏನು ಅಂತ ಹೇಳಿದರೆ, ಇಸ್ರಾಯೇಲ್ ಜನರನ್ನು ವ್ಯಭಿಚಾರದಲ್ಲಿ ಬೀಳಿಸಿ ಪಾಪ ಮಾಡಿಸ್ಬೇಕು, ಮತ್ತು ಆ ಮೂಲಕವಾಗಿ ಅವ್ರನ್ನೇನು ಮಾಡಬೇಕು, ನಿಮ್ಮ ಹೆಂಗಸರು ಹೋಗಿ ಅವರ ಯೌವನಸ್ಥರನ್ನೆಲ್ಲ ಮರಳುಗೊಳಿಸಿ ಮದುವೆಯಾಗಿ ಅವ್ರನ್ನ ಕರ್ಕೊಂಡು ಬಂದು ವಿಗ್ರಹಕ್ಕೆ ಪೂಜೆ ಮಾಡಿಸ್ಬೇಕು. ಈಗ ಏನಾಗ್ತದೆ ಅಂತ ಹೇಳಿದರೆ, ಒಂದು ವ್ಯಭಿಚಾರ, ಮತ್ತೊಂದು ಅವರು ಇಲ್ಲಿ ಬಂದು ವಿಗ್ರಹ ಆರಾಧನೆ ಮಾಡಿ, ಆ ರೀತಿ ಒಂದು ಆತ್ಮಿಕ ವ್ಯಭಿಚಾರ, ಎಲ್ಲ ರೀತಿಯಲ್ಲಿ ಏನಾಗ್ತಾರೆ ಅಂತ ಹೇಳಿದರೆ ಇವರು ಬಿದ್ದು ಹೋಗ್ತಾರೆ. ಮತ್ತು ಮುಂದೆ ನಾವು ನೋಡ್ತಾ ಇದ್ದೇವೆ, ಕಾಯಿನನ ಹಾಗೆ ಕೋರಹನ ಹಾಗೆ ಎದುರು ಮಾತನಾಡುವಂಥವ್ರು. ನೋಡಿ, ಈ ಮೂರನ್ನು ಸೇರಿಸಿ ಓದುವಾಗ ಕಾಯಿನನ ಮಾರ್ಗ, ಬಿಳಾಮನ ಭ್ರಾಂತಿ, ಕೋರಹನ ಎದುರು ಮಾತು, ಇವುಗಳು ಏನಾಗಿರ್ತವೆ ಅಂತೇಳಿದರೆ ಈ ದುರ್ಬೋಧನೆಗಳಲ್ಲಿ ಅಥವಾ ತಪ್ಪಾದ ಬೋಧನೆಗಳಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಮತ್ತೊಂದು ಈ ಕೊನೆಯ ಕಾಲದ ಅಥವಾ ಈ ಕಡೆಯ ಕಾಲದ ಮುಖ್ಯ ಲಕ್ಷಣದಲ್ಲಿ ನಾವು ಬರುವಾಗ ಪ್ರಾಸ್ಪಿರಿಟಿ ಭಾಳ ಮುಖ್ಯವಾದಂಥ ವಿಷಯ, ಸಮೃದ್ಧಿ. ಅದಕ್ಕೆ ಸಮೃದ್ಧಿಯ ದೈವಶಾಸ್ತ್ರ ಅಂತಲೇ ಒಂದು ದೊಡ್ಡ ಒಂದು ಶಾಖೆಯನ್ನೇ ನಾವು ನೋಡ್ತಾ ಇದ್ದೇವೆ. ಸಮೃದ್ಧಿಯ ದೈವಶಾಸ್ತ್ರದ ಹೊಸ ಒಂದು ಕವಲಾಗಿ ನಾವು ಇವತ್ತು ಕೃಪೆಯ ದೈವಶಾಸ್ತ್ರ ಎಂಬಂಥ ಈ ಒಂದು ಬೋಧನೆಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಉಂಟು. ಇದನ್ನು ಗುರುತಿಸಲಿಕ್ಕೆ ಇದು ಯಾವ ದೈವಶಾಸ್ತ್ರ, ಇದರ ಬೋಧನೆ ಏನು ಅಂತ ಗುರುತಿಸಬೇಕು ಅಂತ ಹೇಳಿದರೆ, ಮೊದಲು ನಾವು ಗಮನಿಸಬೇಕಾಗಿರುವಂಥ ಒಂದೇ ಒಂದು ಅಂಶ, ಇವರು ಬೋಧನೆ ಮಾಡುವಂಥದ್ದು, ಒತ್ತು ಕೊಡುವಂಥದ್ದು ಯಾವುದಕ್ಕೆ ಅಂತ ನೋಡಿದರೆ ಸಾಕು. ನೋಡಿ, ನಾವು ಆಗಲೇ ಹೇಳಿದ್ದೇವೆ, ಕಲಬೆರಕೆ ಮಾಡುವಂಥವರು ಅಲ್ಲ. ಕಲಬೆರಕೆ ಮಾಡುವಂಥವ್ರು ಏನು ಮಾಡ್ತಾರೆ, ಕೆಲವೊಂದನ್ನು ಕೂಡಿಸ್ತಾರೆ, ಕೆಲವೊಂದನ್ನು ತೆಗೆದುಹಾಕ್ತಾರೆ. ವಾಕ್ಯವನ್ನು ಕೆಡಿಸುವಂಥವ್ರು ಏನು ಮಾಡ್ತಾರೆ, ಕೆಲವೊಂದನ್ನು ಕೂಡಿಸ್ತಾರೆ, ಕೆಲವೊಂದನ್ನು ತೆಗೆದುಹಾಕ್ತಾರೆ. ಆದರೆ ಸ್ವಸ್ಥ ಬೋಧನೆ, ಸತ್ಯ ಬೋಧನೆಯಲ್ಲಿ ಏನು ಸೇರಿಸಲ್ಲ, ಏನು ತೆಗೆದುಹಾಕಲ್ಲ, ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವಂಥ. ಆವಾಗ ಏನಾಗ್ತದೆ, ನಿಮಗೆ ಸುಖವೂ ಉಂಟು, ಕಷ್ಟವೂ ಉಂಟು, ಸಮೃದ್ಧಿಯೂ ಉಂಟು, ಕೆಲವೊಮ್ಮೆ ನಿಮಗೆ ಕೊರತೆಯೂ ಉಂಟು. ಇವನ್ ಖಂಡನೆ ಸಹ ಇರ್ತದೆ ಅಲ್ಲಿ. ಹೌದು, ಅಲ್ಲಿ ವಾಕ್ಯ ಆ ತೀಟೆ ಕಿವಿಗಳು ಅಂತ ಹೇಳುವಾಗ ಅಲ್ಲಿ ಅದರ ಹಿಂದೆ ಖಂಡಿಸು, ಗದರಿಸು, ಎಚ್ಚರಿಸು ಅಂತ ವಾಕ್ಯ ಹೇಳ್ತದೆ. ನೋಡಿ, ಖಂಡನೆ ಕೂಡ ಉಂಟು. ಈ ಖಂಡನೆ ಆಗಲ್ಲ ಈ ಕಾಲದಲ್ಲಿ, ಗದರಿಸುವಿಕೆ ಆಗಲ್ಲ, ತಿದ್ದುಪಾಟಂತೂ ಸಾಧ್ಯವೇ ಇಲ್ಲ.
ಇಲ್ಲಿ ನೀವು ತಿದ್ದುಪಾటు ಮಾಡಿದರೆ ಓಡಿ ನಮ್ಮ ಹತ್ರ ಬರ್ತಾರೆ, ನಾವು ತಿದ್ದುಪಾటు ಮಾಡಿದರೆ ಮತ್ತೊಬ್ಬರ ಹತ್ರ ಹೋಗ್ತಾರೆ. ಅಂದರೆ ತಿದ್ದುಪಾಟಿಗೆ ತಮ್ಮನ್ನು ಸರಿಪಡಿಸಿಕೊಳ್ಳುವಂಥ ಮಟ್ಟಿಗೆ ಹೋಗೋದೇ ಇಲ್ಲ. ನೋಡಿ, ಹೊಸ ಒಡಂಬಡಿಕೆಯ ಕಾಲದ ಆ ಪ್ರಾರಂಭದ ಕಾಲದ ಸಭೆಗಳಲ್ಲಿ ಶಿಕ್ಷೆ ಅಂತ ಹೇಳಿದರೆ ಶಿಕ್ಷೆಯಾಗಿರ್ತಿತ್ತು. ಅದಕ್ಕೆ ನೋಡಿ, ಅಪೊಸ್ತಲನಾದ ಪೌಲ ಮೊದಲನೇ ಪತ್ರಿಕೆಯನ್ನು ಕೊರಿಂಥದವರಿಗೆ ಬರೀತಾ ಇದ್ದಾನೆ. ಅಲ್ಲಿ ಒಬ್ಬ ಏನು ಮಾಡಿದ್ದ ಅಂತ ಹೇಳಿದರೆ, ಅವನು ಅಲ್ಲಿ ವಾಕ್ಯ ಹೇಳ್ತದೆ, ಅನ್ಯ ಜನರಲ್ಲಿಯೂ ಕೂಡ ಮಾಡದಂಥ ರೀತಿಯ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದ. ಅವನು ಹೇಳ್ತಾನೆ, ಇಲ್ಲ ನೀವು ಅವ್ರನ್ನ ಸಹಿಸಿಕೊಂಡಿರುವಂಥದ್ದು ತಪ್ಪು, ಅವ್ರನ್ನ ಉಳಿಸಿಕೊಂಡಿರುವಂಥದ್ದು ತಪ್ಪು. ಅಂದರೆ ಸಾಯಿ ಹೊಡಿಬೇಕಂತಲ್ಲ, ನೀವು ಸಭೆಯಲ್ಲಿ ಇನ್ನೂ ಅವನೊಂದಿಗೆ ಅನ್ಯೂನ್ಯತೆ ಆಚರಿಸ್ತಾ ಇದ್ದೀರಿ, ಅದು ತಪ್ಪು ಎಂಬುದಾಗಿ. ಆನಂತರ 2ನೇ ಪತ್ರಿಕೆ ಬರೆಯುವಾಗ ಆತ ಹೇಳ್ತಾ ಇದ್ದಾನೆ, ನಾನು ಬರೆದಂಥ 1ನೇ ಪತ್ರಿಕೆಯಲ್ಲಿ ನಿಮಗೆ ಕೆಲವೊಂದು ಸ್ವಲ್ಪ ನೋವಾಗಿದ್ದರೂ ಕೂಡ ನೀವೇನು ಮಾಡಿದ್ರಿ, ನಾವು ಅದಕ್ಕೆ ಸೇರಿದವರಲ್ಲ ಅಂತ ತೋರಿಸ್ಲಿಕ್ಕಾಗಿ ನೀವೇನು ಮಾಡಿದ್ರಿ, ಅವನಿಗೆ ಶಿಕ್ಷೆ ಕೊಟ್ರಿ, ಅವನನ್ನು ಸಭೆಯಿಂದ ನೀವು ಬಹಿಷ್ಕಾರ ಮಾಡಿದಿರಿ, ಅಥವಾ ಕೆಲವೊಂದು ಶಿಕ್ಷೆಗಳನ್ನು ಅವನಿಗೆ ಕೊಟ್ರಿ. ನಂತರ ಆತ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ಆತ ಹಾಳಾಗಿ ಹೋಗ್ಬಾರ್ದಲ್ಲ, ಅದಕ್ಕೆ ನೀವು ಆತನನ್ನು ಸೇರಿಸ್ಕೊಳ್ರಿ ಅಂತ. ಯಾಕಂತ ಹೇಳಿದರೆ ಆತ ಹೇಳ್ತಾ ಇದ್ದಾನೆ, ನಾನು ಅವನನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟೆ, ಇಂಥ ಪಾಪಗಳನ್ನು ಮಾಡಬಾರ್ದು ಅಂತ ಅವನು ಕಲಿಬೇಕು ಅಂತ ಸೈತಾನಿಗೆ ಒಪ್ಪಿಸಿಕೊಟ್ಟೆ. ಈಗ ಅವನೇನಾಗಿದ್ದಾನೆ ಅಂತೇಳಿ ತಿದ್ದುಕೊಂಡಿದ್ದಾನೆ. ಈಗಾದರೆ ಏನಾಗ್ತಿತ್ತು, ಅವನಿಗೆ ಬೋಧನೆ ಮಾಡಿದ ಕೂಡಲೇ ಅವನೇನು ಮಾಡ್ತಿದ್ದ, ಪಕ್ಕದ ಸಭೆಗೆ ಹೋಗ್ತಿದ್ದ. ಈ ರೀತಿ ಹೋಗುವಂಥ ವ್ಯಕ್ತಿಗಳೇನಾಗ್ತಾರೆ, ಎಲ್ಲ ಕಡೆ ಈ ಒಂದು ವಿಷಯವನ್ನು ಹರಡುವಂಥವರೇ ಆಗಿರ್ತಾರೆ. ಅಲ್ಲಿ ಯಾರಾದರೂ ಸ್ವಲ್ಪ ಏನೋ ಕೆಲವೊಂದು ವಿಷಯಗಳಲ್ಲಿ ಪಾಸ್ಟರ್ ಹತ್ರ ಏನೋ ಸಣ್ಣ ಭಿನ್ನಾಭಿಪ್ರಾಯ ಇರುವಂಥವ್ರು ಇರ್ತಾರೆ. ಇವನು ಹೋಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿ ಪಾಸ್ಟ್ರಿಗೆ ಮತ್ತು ಅವನಿಗೆ ಒಡಕನ್ನು ತಂದುಕೊಂಡು ಅವನು ಮತ್ತು ಪಾಸ್ಟರ್ ಮಧ್ಯದಲ್ಲಿರುವಂಥ ಸಂಬಂಧ ಹಾಳು ಮಾಡಿ ಅವನು ಮತ್ತೊಂದು ಕಡೆ ಹೋಗ್ತಾನೆ. ಆಗ ಇಲ್ಲಿ ಇವನು ರೆಡಿಯಾಗಿರ್ತಾನೆ. ಅಂದರೆ ಮೂಲ ಆ ಸಭೆಯಲ್ಲಿದ್ದಂಥ ಬೋಧನೆಯಿಂದ ಇಂಥ ಅನೇಕ ವಿಷಯಗಳಲ್ಲಿ ಈಗ ಭಿನ್ನವಾಗಿ ವ್ಯತ್ಯಾಸವಾಗಿ ಹೋಗುವಂಥದ್ದನ್ನು ನೋಡ್ತೇವೆ. ನೋಡಿ, ಕೊನೆ ಭಾಗಕ್ಕೆ ಬರುವಾಗ 13ನೇ ವಾಕ್ಯಕ್ಕೆ ಬರುವಾಗ, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಅಂದರೆ ಅಲೆದಾಡುವಂಥವ್ರು, ಎಲ್ಲ ಕಡೆ ಓಡಾಡುವಂಥವ್ರು, ಯಾವಾಗಲೂ ಅಲ್ಲಿ ಸಮೃದ್ಧಿ ಇಲ್ಲಿ ಸಮೃದ್ಧಿ ಇಲ್ಲ, ಆ ಸಭೆಯಲ್ಲೇ ಸಮೃದ್ಧಿ. ಅವ್ರಿಗೆ ಯಾವತ್ತೂ ಕೂಡ ಈ ಸಭೆ, ನಾನಿರುವ ಸಭೆ, ನನ್ನನ್ನು ದೇವರು ಇಟ್ಟಿರುವಂಥ ಸಭೆ, ಇದು ಸರಿಯಾಗಿ ಇಲ್ಲಿರುವ ಬೋಧನೆ ಸರಿಯಾಗಿ ಅವರಿಗೆ ಕಾಣೋದಿಲ್ಲ. ಅವರಿಗೆ ಯಾವಾಗಲೂ ಆ ಸಭೆ, ಆ ಸೇವಕರು, ಆ ಸೇವಕರು, ಆ ಸೇವಕರು ಎಂಬುದಾಗಿ. ಅದನ್ನು ಒಬ್ಬರು ಸೇವಕರು ಹೇಳಿದ ಮಾತನ್ನು ಕೇಳಿದ್ದೇನೆ. ಅವರು ಈ ರೀತಿ, ನಿಮಗೆ ಎಲ್ಲ ದಿನ ಊಟನಾದರೂ ಕೊಡುವಂಥ, ಹೋಗಲಿ ಗಂಜಿಯನ್ನಾದರೂ ಕೊಡುವಂಥ ತಂದೆಗಿಂತ ಯಾವಾಗಲೂ ವರ್ಷಕ್ಕೊಂದು ಸಲ ಬಂದು ನಿಮಗೆ ಬಿರಿಯಾನಿ ಕೊಡಿಸುವಂಥ ಅಥವಾ ಚಾಕ್ಲೇಟ್ ಕೊಡಿಸುವಂಥ ಅಂಕಲ್ ನಿಮಗೆ ತುಂಬ ಹಿಡಿಸ್ತಾರಲ್ವ ಅಂತ. ಅಂಕಲ್ ಮನೆಗೆ ಹೋಗಿ ನೋಡಿ, ಅಂಕಲ್ ಮನೆಯಲ್ಲಿ ಬಿರಿಯಾನಿ ತಿನ್ನಬೇಕಾದ್ರೆ ಇಲ್ಲಿನವ್ರು ಹೋಗಬೇಕು. ಇವರು ಹೋಗುವಾಗ ಮನೆಯಲ್ಲಿ ಮಕ್ಕಳಿಗೆ ಕೆಲವೊಮ್ಮೆ ಕೊಡಲಿಕ್ಕೆ ಹಣದ ಕೊರತೆ ಇದ್ದರೂ ಕೂಡ ಹೋಗುವಾಗ ಅಂಕಲ್ ತಮ್ಮ ಆ ಕಸಿನ್ ಮನೆಗೆ, ತಮ್ಮ ಪರಿಚಯದವ್ರ ಮನೆಗೆ ಹೋಗಿ ಏನೋ ಹಿಡ್ಕೊಂಡು ಹೋಗಿರ್ತಾರೆ. ಅಲ್ಲಿನವ್ರಿಗೆ ಏನು ಅನ್ನಿಸ್ತದೆ, ಈ ಅಂಕಲ್ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿತ್ತಲ್ಲ, ಯಾವಾಗಲೂ ಬಿರಿಯಾನಿ ಸಿಗ್ತಿತ್ತಲ್ಲ ಎಂಬುದಾಗಿ. ಅಂದರೆ ಟೆಂಡೆನ್ಸಿ ಹೀಗೆ, ನಮ್ಮ ಬೋಧನೆ ಸರಿ ಇಲ್ಲ. ಹಾಗಿರುವಾಗ ಒಂದು ಅದ್ಭುತ ಕಂಡರೂ ನಿಮಗೆ ಕಷ್ಟ ಬರುವುದಿಲ್ಲ, ನಿಮಗೆ ಸುಖ ಸಿಗ್ತದೆ, ಅಭಿವೃದ್ಧಿ ಆಗ್ತದೆ, ಇನ್ನು ಪಾಪ ಇಲ್ಲ, ಮಾಡಿದ್ದನ್ನು ಖಂಡಿಸುವುದಿಲ್ಲ, ತಿದ್ದುಪಾಟಂತೂ ಇಲ್ಲವೇ ಇಲ್ಲ ಅಂಥ ಬೋಧನೆಗಳು ಎಲ್ಲಾದರೂ ಮಾಡಿದರೆ ಜನರಿಗೆ ಖುಷಿ ಆಗ್ತದೆ, ಹೋಗ್ತಾರೆ. ಅದೇ ದೇವರ ವಾಕ್ಯ ಹೇಳ್ತದೆ, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಯಾಕಂತ ಹೇಳಿದರೆ ಕೊನೆಗೆ ಆ ಕುರುಬನೂ ಇಲ್ಲ, ಈ ಕುರುಬನೂ ಇಲ್ಲ. ಈ ಕುರುಬ ಏನು ವಿಚಾರ ಮಾಡ್ತಾನೆ, ಇಲ್ಲ ಅವ್ರು ನೋಡ್ತಾ ಇದ್ದಾರೆ, ಅವ್ರೇನು ವಿಚಾರ ಮಾಡ್ತಾ ಇದ್ದಾರೆ, ಇವರು ನೋಡ್ತಾರೆ, ಇಬ್ಬರು ವಿಚಾರ ಮಾಡ್ತಿದ್ದಾರೆ, ಅವ್ರು ನೋಡ್ತಾ ಇದ್ದಾರಲ್ಲ, ಯಾರೂ ಇಲ್ಲ. ಲಾಸ್ಟಿಗೆ ಆತ್ಮವನ್ನು, ನಿತ್ಯ ಜೀವಿತವನ್ನು ಕಳೆದುಕೊಳ್ಳುವಂಥ ಒಂದು ಅನುಭವಕ್ಕೆ ಬರ್ತಾರೆ. ಮತ್ತು ಗುರುತಿಸುವಂಥದ್ದು ಹೇಗೆ ಅಂತೇಳಿದರೆ, ಮುಖ್ಯವಾದಂಥ ಈ ಎಲ್ಲ ಟೀಚಿಂಗಲ್ಲಿ ಹಣದ ವಿಷಯನ ಬೋಧನೆ ಮಾಡಲಿಕ್ಕೆ ತೆಗೆದುಕೊಂಡ್ರೆ ನಮಗೆ ಮುಖ್ಯವಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಟೀಚಿಂಗ್ಸ್ ಅಂತಲ್ಲ, ಸತ್ಯ ಬೋಧನೆಯಲ್ಲಿ ಹಣದ ವಿಷಯ ಎಲ್ಲೋ ಅಪರೂಪ, ರೇರಾಗಿ, ವಿರಳವಾಗಿ, ಎಲ್ಲೋ ಒಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಒಂದು 50 ಸಲ ಸಂದೇಶ ಕೊಡುವಾಗ ಎಲ್ಲೋ ಒಂದು ಸಲ ಏನೋ ಒಂದು ಮಾತು ಬಂದರೆ ಬರ್ಬೋದು, ಕೆಲವೊಮ್ಮೆ ಬರೆದಿದ್ರೂ ಆಯಿತು. ಆದರೆ ಈ ರೀತಿಯಾಗಿ ಬೋಧನೆ ಮಾಡುವಂಥವರಲ್ಲಿ ಬಹುತೇಕ ಬೋಧನೆಗಳಲ್ಲಿಯೂ ಏನು ಬರ್ತದೆ ಅಂತೇಳಿದರೆ ಹಣದ ಬೋಧನೆ ಬರ್ತದೆ. ಅಂದರೆ ಸಮೃದ್ಧಿ ನಿಮ್ಮ ಪರ್ಸನ್ನು ತುಂಬಿಸಿ ಕೊಡ್ತಾರೆ ದೇವರು. ನಾನು ಒಂದು ಸಲ ಒಂದು ಕೂಟಕ್ಕೆ ಹೋಗಿದ್ದೆ, ನೀವು ಕೂಡ ಇದ್ರಿ ಅಂತ ನೆನೆಸ್ತೇನೆ. ಆ ಕೂಟದಲ್ಲಿ ನಿಮಗೆ ಕೊರತೆ ಇರೋದಾದರೆ ನೀವೇನು ಮಾಡಿ, ನಿಮ್ಮ ಪರ್ಸ್ಗಳನ್ನು ಎತ್ತಿ ಹಿಡೀರಿ ಅಂತ, ನಿಮ್ಮ ಪರ್ಸ್ಗಳು ತುಂಬಲಿಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ. ನಾನು ಎತ್ತಿ ಹಿಡೀಲಿಲ್ಲ. ಆದರೆ ನೋಡಿ, ಇನ್ನು ಇದ್ದ ಪರ್ಸಲ್ಲಿರುವಂಥ ಹಣ ಹೆಚ್ಚಾಗ್ತದೆ. ಪರ್ಸ್ನಲ್ಲಿ ನಿಮಗೆ ಇನ್ನು ಮುಂದೆ ಯಾವತ್ತೂ ಕೊರತೆಯೇ ಬರುವುದಿಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅಪೊಸ್ತಲರಿಗೆ ಕೊರತೆ ಇತ್ತು, ಪೌಲನಿಗೆ ಕೊರತೆ ಇತ್ತು, ಆತ ಹೇಳಿದ್ದಾನೆ,
ಪೇತ್ರನಿಗೆ ಕೊರತೆ ಇತ್ತು. ಅವನ ಕೈಲಿ ಹಣ ಇರಲಿಲ್ಲ. ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದ ಅವನು. ಅವನಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಹಣ ಇಲ್ಲ. ಮನೆಗೆ ಬರುವಾಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಪೇತ್ರನೇ ಹೇಗೆ ತೋರುತ್ತದೆ ಅಂತ. ಲೋಕದ ರಾಜರುಗಳು ಯಾರ ಹತ್ರ ಟ್ಯಾಕ್ಸನ್ನು ತೊಗೊಳ್ತಾರೆ? ತಮ್ಮ ಮಕ್ಕಳ ಹತ್ರ ತೊಗೊಳ್ತಾರ ಅಂತ? ಇಲ್ಲ. ಆದರೂ ಅವರಿಗೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ನೀನು ಹೋಗಿ ಗಾಳ ಹಾಕು, ಸಿಗುವಂಥ ಮೀನಿನ ಬಾಯಿ ಥರದ್ದು ನೋಡು, ಅದರಲ್ಲಿ ಒಂದು ಬಂಗಾರದ ನಾಣ್ಯ ಇರ್ತದೆ, ನನ್ನ ಮತ್ತು ನಿನ್ನ ಟ್ಯಾಕ್ಸ್ ಅಂತ ದೇವಾಲಯಕ್ಕೆ ಕಟ್ಬಿಡು ಅಂತ. ಅವನ ಹತ್ರ ಹಣ ಇಲ್ಲ. ಮತ್ತೆ ಸುಮಾರು ವರ್ಷಗಳಾದ ನಂತರ ಅವನು ದೇವಾಲಯಕ್ಕೆ ಪ್ರೇಯರಿಗೆ ಹೋಗ್ತಾ ಇದ್ದಾನೆ. ಅವನು ಮತ್ತು ಅವನ ಜೊತೆಲಿ ಯೋಹಾನ ಇದ್ದ. ಈಗ ಅಲ್ಲೊಬ್ಬ ಭಿಕ್ಷೆ ಬೇಡ್ತಾ ಇದ್ದಾನೆ. ಭಿಕ್ಷೆ ಬೇಡುವವನಿಗೆ ಅವನು ನೆನೆಸ್ಕೊಂಡಿದ್ದ ಇವ್ರ ಹತ್ರ ಭಾಳ ಸಿಗ್ಬೋದು, ಯಾಕಂದರೆ ಅದು ಸೇವಕರಲ್ವ. ಆಗ ಅವನು ಹೇಳೋದು, ಬೆಳ್ಳಿ ಬಂಗಾರದ ನನ್ನ ಕೈಯಲ್ಲಿಲ್ಲ. ಅಂದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ, ಹಣ ಇಲ್ಲ ಆ ಕಾಲದಲ್ಲಿ. ಬೆಳ್ಳಿ ಬಂಗಾರದ ನಾಣ್ಯಗಳು, ಬೆಳ್ಳಿ ಬಂಗಾರದ ನನ್ನ ಕೈಯಲ್ಲಿಲ್ಲ, ಆದರೆ ಒಂದು ಉಂಟು, ಅದನ್ನು ನಿನಗೆ ಕೊಡ್ತೇನೆ ಅಂತ. ಅವ್ರ ಕೈಯಲ್ಲಿ ಹಣ ಇರ್ತಿರಲಿಲ್ಲ. ಅವರಿಗೆ ಬೇಕಾದದ್ದನ್ನು ದೇವರು ಅಂದಂದಿನ ಅವಶ್ಯಕತೆಗಳನ್ನು ಅಂದಂದು ಪೂರೈಸ್ತಾಯಿದ್ರು. ಯಾರೂ ಗಂಟು ಕಟ್ಟಿ ಇಟ್ಟಿರಲಿಲ್ಲ, ಯಾರೂ ಬ್ಯಾಂಕಲ್ಲಿ ಹಾಕಿರಲಿಲ್ಲ. ಈ ಕಾಲದ ರೀತಿಯ ಬ್ಯಾಂಕ್ಗಳು ಆ ಕಾಲದಲ್ಲಿ ಇರಲಿಲ್ಲ, ATMಗಳು ಇರಲಿಲ್ಲ. ಆದರೆ ದೇವರು ಅವ್ರನ್ನ ನಡೆಸ್ತಾ ಇದ್ದ. ಕೆಲವು ದಿನ ಉಪವಾಸನೂ ಬಿದ್ದಿದ್ರು. ಅದಕ್ಕೆ ಪೌಲ ಹೇಳ್ತೀನಿ, ಎಷ್ಟೋ ದಿನ ನಾನು ಉಪವಾಸ ಬಿದ್ದಿದ್ದೇನೆ ನೋಡ್ರಿ. ಆತ ಹೇಳುವಾಗ ನಾನು ಹೊಗಳಿಕೊಳ್ಳೋದ್ರಲ್ಲಿ ಇಷ್ಟಪಡುವಂಥ ವ್ಯಕ್ತಿ ಅಲ್ಲ, ಆದರೆ ನೀವೇ ನನ್ನನ್ನು ಒತ್ತಾಯ ಮಾಡಿದಿರಿ ಅಂತ. ಈ ಪೌಲ ಯಾರು? ಇವನೊಬ್ಬ ದೊಡ್ಡ ಮಹಾಸೇವಕನ, ಹಾಗೆ ಹೀಗೆ ಅಂತ. ಅವನ ಕೈ ಕೆಳಗಡೆ ನಂಬಿಕೆಗೆ ಬಂದಂಥವರು, ಅವನ ಕೈಯಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡಂಥ ಕೊರಿಂಥಿ ಸಭೆಯವರು ಹೇಳ್ತಾ ಇದ್ದಾರೆ, ಈ ಪೌಲ ಏನು ದೊಡ್ಡವನ? ಈ ಪೌಲ ಹಿಂಸೆ ಕೊಟ್ಟವನಲ್ವ? ಅವರನ್ನು ಕೊಲಿಸಿದವನಲ್ವ? ಇವನು ಈಗ ದೊಡ್ಡ ಸೇವಕನಂತ ಹೇಳ್ತಾ ಇದ್ದಾನೆ, ಅಪೋಸ್ತಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆತ ಹೇಳ್ತಾನೆ, ಕೊನೆ ಪಕ್ಷ ನಾನು ಬೇರೆಯವ್ರಿಗೆ ಅಲ್ದಿದ್ರೆ ನಿಮ್ಗಂದ್ರೂ ಅಪೋಸ್ತಲ ಅಲ್ವಾ ಅಂತ. ನೋಡಿ, ಆತ ಹೇಳ್ತಾ ಇದ್ದಾನೆ, ನಾನು ಎಷ್ಟೋ ದಿನ ಉಪವಾಸ ಬಿದ್ದಿದ್ದೇನೆ. ನೋಡಿ, ಆ ಪೌಲನ ರೇಂಜಲ್ಲಿರುವಂಥ ಒಬ್ಬರು ಸೇವಕರು ಈ ಕಾಲದಲ್ಲಿ ಇದ್ದರೆ ಹೇಗಿರ್ತದೆ? ಒಂದಿನಾದರೂ ಉಪವಾಸ ಬೀಳುವಂಥ, ಉಪವಾಸ ಪ್ರಾರ್ಥನೆ ಮಾಡಿ ಉಪವಾಸ ಬಿದ್ದರೆ ಬೀಳ್ಬೋದು, ಬಿಟ್ಟರೆ ಅಲ್ಲದೆ ಉಪವಾಸ ಬೀಳುವಂಥ ಪ್ರಸಂಗ ಬರುತ್ತಾ ಈ ಕಾಲದಲ್ಲಿ? ನೆನೆಸಿ, ಪೌಲನ ರೇಂಜಲ್ಲಿ, ಆ ಗ್ರೇಡ್ನಲ್ಲಿ, ಆ ಲೆವೆಲಲ್ಲಿ ಇರುವಂಥ ಒಂದು ಕೃಪಾವರ ಮತ್ತು ಸೇವೆ ಮಾಡುವಂಥವರು ಆಗಿದ್ರೆ ಈ ಕಾಲದಲ್ಲಿ ಹಾಗಿರುತ್ತಾ ಅಂತ ನೋಡಿ. ಈ ಕಾಲದಲ್ಲಿ ಹಿಂಸೆ ಕಷ್ಟ ಉಂಟು ಅಂತ ನಂಬುವಂಥ ಸೇವಕರಿಗೆ ಉಪವಾಸ ಬೀಳಲ್ಲ, ಆ ರೇಂಜಲ್ಲಿ ಇರುವುದಾದರೆ. ಹಾಗಾದರೆ ಹಿಂಸೆ ಇಲ್ಲ, ಕಷ್ಟ ಇಲ್ಲ, ನಿಮಗೆ ಪಾಪವೂ ಇಲ್ಲ, ನೀವು ಪ್ರಾರ್ಥನೆಯೇ ಮಾಡೋದು ಬೇಡ, ಯೇಸುಸ್ವಾಮಿ ಎಲ್ಲ ನಿಮಗೆ ಕೃಪೆಯಿಂದ ಕೊಟ್ಬಿಟ್ಟಿದ್ದಾರೆ, ಇನ್ನು ಕಣ್ಣೀರು ಸುರಿಸೋದು ಬೇಡ, ಉಪವಾಸನೂ ಮಾಡೋದು ಬೇಡ ಅಂತ ಹೇಳುವಂಥವ್ರು ಉಪವಾಸ ಬೀಳ್ತಾರೆ? ನೋಡಿ, ನಮಗೆ ನೇರವಾಗಿ ಗೊತ್ತಾಗ್ತದೆ. ಹಣದ ವಿಷಯನೇ ಮಾತಾಡಲಿಕ್ಕೆ ಬಂದರೆ ಇದು ಬೋಧನೆ ತಪ್ಪಾದಂಥ ಬೋಧನೆ. ಹಣದ ವಿಷಯನೇ ಬೋಧನೆ ಮಾಡಲಿಕ್ಕೆ ಬಂದರೆ ಇದರಲ್ಲಿ ಏನೋ ಹೆಚ್ಚು ಕಡಿಮೆ ಉಂಟು. ಆಗಲೇ ಅಲರ್ಟಾಗಿ ಬಿಡಬೇಕು. ಮತ್ತೊಂದು, ಅವರ ಫಲಗಳಿಂದ ನೀವು ತಿಳಿದುಕೊಳ್ತೀರಿ. ನೋಡಿ, ಕಾಯಿನನ ಸ್ವಭಾವ ಹೇಗಿತ್ತು? ಅವನು ಜಗಳ ಗಂಟಿ. ನೋಡಿ, ಕೆಲವೊಮ್ಮೆ ಮನೆಯಲ್ಲಿ ಹೊಡೆದಾಟ ನಡೀತದೆ. ಈ ಕಡೆ ಬಂದ್ಕೊಂಡು ಭಾಳ ಅರಿಕೆ ಮಾಡುವಂಥದ್ದು, ಹಾಗೆ ಹೀಗೆ ಅಂತ ಎಲ್ಲ ಫೇತ್ ಕನ್ಫೆಷನ್ ಮಾಡ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸರಿ ಇಲ್ಲ. ಇನ್ನು ಯಾರಾದರೂ ಒಬ್ಬರು ಸೇವಕರು, ಒಂದು ಬ್ರದರ್, ಸಿಸ್ಟರ್, ಇದು ಬೋಧನೆ ಸ್ವಲ್ಪ ತಪ್ಪಾಗಿರುವಂಥ ಬೋಧನೆ, ನೋಡ್ಕೊಳ್ಳಿ, ವಾಕ್ಯನ ಓದಿ, ಅಷ್ಟು ಹತ್ರ ಆ ಬೋಧನೆ ಮಾಡಿದಂಥ, ಸರಿಯಾದ ಬೋಧನೆ ಹೇಳಿದಂಥ ವ್ಯಕ್ತಿ ವಿರುದ್ಧ ಜಗಳಕ್ಕೆ ನಿಂತು ಬಿಡ್ತಾರೆ. ನೋಡಿ, ದುರ್ಬೋಧಕರ ಅಥವಾ ದುರ್ಬೋಧನೆ ನಂಬಿರುವಂಥವರ, ದುರ್ಬೋಧನೆ ಮಾಡುವಂಥವರ ಮುಖ್ಯ ಲಕ್ಷಣಗಳಲ್ಲಿ ಒಂದು ಯಾವುದು ಅಂತ ಹೇಳಿದರೆ, ದೇವರ ವಾಕ್ಯದ ಪ್ರಕಾರ ಯಾರಾದರೂ ತಿದ್ದಲಿಕ್ಕೆ ಬಂದರೆ ಅವ್ರ ಹತ್ರ ಜಗಳ ಮಾಡೋದು, ಅಥವಾ ಯಾವುದನ್ನು ಕೇಳಲ್ಲ. ನೋಡಿ, ನಾನು ಹೆಸರು ಹೇಳಲ್ಲ, ಆದರೆ ಅನೇಕ ಪಂಗಡಗಳವರು ಇದ್ದಾರೆ. ಕೆಲವೊಬ್ಬರು ಯೇಸು ಸ್ವಾಮಿನ ದೇವರಂತ ನಂಬಲ್ಲ, ದೇವಕುಮಾರ ಅಂತ ನಂಬಲ್ಲ, ಪ್ರವಾದಿ ಅಂತ ನಂಬುವಂಥ ಕೆಲವೊಂದು ಪಂಗಡಗಳಿದ್ದಾವೆ. ಇನ್ನು ಕೆಲವೊಂದು ಪಂಗಡ ಇದ್ದಾವೆ, ತಂದೆ ಮಗ ಪವಿತ್ರಾತ್ಮ ಅಂತ ತ್ರಿಯೇಕ ದೇವರು ಅಂತಿಲ್ಲ, ಯೇಸು ಒಬ್ಬರೇ ಎಲ್ಲ ಅಂತ ಆ ರೀತಿ ನಂಬುವವರು ಇದ್ದಾರೆ. ಅವರು ತಿರುಗಿ ಯೇಸುವಿನ ನಾಮದಲ್ಲಿ ಅಂತ ದೀಕ್ಷಾಸ್ನಾನ ಮಾಡಿಸುವವರು ಇದ್ದಾರೆ. ಇನ್ನು ಕೆಲವೊಂದು ಪಂಗಡದವರು ಇದ್ದಾರೆ, ಪವಿತ್ರಾತ್ಮನೇ ದೇವರು ಅಂತ ಆ ರೀತಿ ಆ ಒಂದು ಗುಂಪಿನವರಿದ್ದಾರೆ. ಇನ್ನು ಇದರಲ್ಲೇ ಸಣ್ಣ ಸಣ್ಣ ವ್ಯತ್ಯಾಸಗಳು ಮಾಡಿಕೊಂಡು ಬೇರೆ ಬೇರೆ ಬೋಧನೆಗಳನ್ನು ಮಾಡ್ಕೊಂಡಿದ್ದವರು ಇದ್ದಾರೆ. 7th ಡೇ ಅಂತ ಇದ್ದಾರೆ, ಇನ್ನು ಯಾವ್ಯಾವುದೋ ಡೇಸ್ ಇದ್ದಾವೆ. ಇವರಲ್ಲಿ ಈ ರೀತಿ ಬೋಧನೆ ಮಾಡುವವರ ಹತ್ರ ಹೋಗಿ ಏನಾದರೂ ಒಂದು ಅವರಿಗೆ ಹೀಗೆ ಬರೋದ ಸಿಸ್ಟರ್ ಹೀಗೆ ಅಂತ ಹೇಳಿದರೆ ಅವರು ಜಗಳಕ್ಕೆ ನಿಲ್ತಾರೆ, ಅಥವಾ ಯಾವ ಮಾತನ್ನು ಕೇಳೋದಿಲ್ಲ. ಅಂದರೆ ಒಟ್ಟಿನಲ್ಲಿ ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಅವ್ರು ಮಾಡುವಂಥ ಬೋಧನೆ ಸುಖ ಕಷ್ಟ ಸಮ್ಮಿಶ್ರವಾದಂಥ ಮತ್ತು ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು, ಯೇಸು ಕ್ರಿಸ್ತನನ್ನು ನಂಬುವಂಥ ವ್ಯಕ್ತಿಗಳಿಗೆ ನಿತ್ಯ ಜೀವ ಸಿಗ್ತದೆ ಎಂಬಂಥ ಪಾಯಿಂಟನ್ನೇ ಆಧಾರ ಮಾಡಿಟ್ಕೊಂಡು ಸಂದೇಶ ಕೊಡುವಂಥವರಾಗಿದ್ದು, ಯೇಸು ಸ್ವಾಮಿ ಇನ್ನೊಮ್ಮೆ ಲೋಕಕ್ಕೆ ಬರ್ತಾರೆ ಎಂಬಂಥ ಆ ಒಂದು ಪಾಯಿಂಟನ್ನು ಹೇಳುವಂಥವರಾಗಿದ್ದರೆ ನಾವು ಅವ್ರನ್ನ ನಂಬಲಿಕ್ಕೆ ಆಗ್ತದೆ. ಆದರೆ ಅದನ್ನು ಹೇಳದೆ ಯಾವ ಯುವಾಂಜಲಿ ಯಾವ ಒಂದು ಕೂಟಕ್ಕೆ ಹೋಗ್ರಿ, ಅಲ್ಲೆಲ್ಲ ಹಣದ ವಿಷಯನೇ ಮಾತಾಡುವಂಥದ್ದು.
ಸಮೃದ್ಧಿ, ಲೌಕಿಕ ಸಮೃದ್ಧಿಯ ವಿಷಯನೇ ಮಾತಾಡುವಂಥದ್ದು. ಹಾಗಿದ್ದರೆ ನಾವು ವಿಷಯದಲ್ಲಿ ಅಲರ್ಟ್ ಆಗಿರಬೇಕು. ನಮಗೆ ಇಂಥ ಬೋಧನೆಗಳು ಅಂತ ಬೇಗ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಪ್ರಶ್ನೆ, ಅಂಥವರು ಸುವಾರ್ತೆ ಅಂದರೆ ಹೊಸ ಆತ್ಮಗಳಿಗೆ ಸುವಾರ್ತೆ ಸಾರುವಂಥದ್ದು ಬಹಳ ಕಡಿಮೆ ಅನ್ನಿಸ್ತದೆ. ಹೌದು, ನಾನು ನೋಡಿದ ಮಟ್ಟಿಗೆ ಇಡೀ ಜಗತ್ವ್ಯಾಪಿಯಾಗಿ ಎಲ್ಲ ಕಡೆ ನೋಡಿ, ಒಂದು ಪಯನಿಯರ್ ಫೀಲ್ಡಿಗೆ ಹೋಗಿ ಈ ರೀತಿ ಇರುವಂಥವರು ಸುವಾರ್ತೆ ಹೇಳೋದಿಲ್ಲ, ಅಥವಾ ಸುವಾರ್ತೆ ತಲುಪದ ಮನೆಗಳಿಗೆ ಹೋಗಿ ವ್ಯಕ್ತಿಗಳ ಬಳಿಗೆ ಹೋಗಿ ಸುವಾರ್ತೆ ಹೇಳೋದಿಲ್ಲ. ಇವರು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡುವಂಥದ್ದು ಯಾರು ಈಗಾಗಲೇ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಒಂದು ಸಭೆಯಲ್ಲಿ ಸದಸ್ಯರಾಗಿ ದೇವರ ಸೇವಕರ ಜೊತೆಯಲ್ಲಿದ್ದಾರೆ ಅವರ ಬಳಿಗೆ ಇವರು ಹೆಚ್ಚು ಹೋಗುವಂಥದ್ದು, ಅಥವಾ ಇವರ ಬೋಧನೆ ಹೆಚ್ಚು ಅವರಿಗಾಗಿಯೇ ಮಾಡುವಂಥ ಬೋಧನೆ ಆಗಿರ್ತದೆ. ಅಂದರೆ ಸುಲಭ ಅಲ್ವಾ? ಅದನ್ನು ಯಾರೋ ಒಬ್ಬರು ಕಾರ್ಟೂನಿಸ್ಟು ಒಂದು ಕಾರ್ಟೂನ್ ಬಿಡಿಸಿದ್ದನ್ನು ನಾನು ನೋಡಿದ್ದೆ. ಅಂದರೆ ಕ್ರೈಸ್ತ ಕಾರ್ಟೂನಿಸ್ಟು, ಒಂದು ಹೊಳೆ ಇದೆ, ಮಧ್ಯದಲ್ಲಿ ಒಂದು ಹೊಳೆ ಹರಿತಾ ಇದೆ, ಆಚೆ ದಂಡೆಯಲ್ಲಿ ಒಬ್ಬನು ಗಾಳ ಹಾಕ್ತಾ ಕೂತಿದ್ದಾನೆ, ಈಚೆ ದಂಡೆಯಲ್ಲಿ ಒಬ್ಬನು ಗಾಳ ಹಾಕ್ತಾ ಕೂತಿದ್ದಾನೆ. ಈಚೆ ದಂಡೆಯಲ್ಲಿ ಗಾಳ ಹಾಕ್ತಾ ಕೂತವನು ಅಲ್ಲಿ ಆ ಹೊಳೆಯಿಂದ ಮೀನುಗಳನ್ನು ಹಿಡಿದು ಬುಟ್ಟಿಯಲ್ಲಿ ಹಾಕಿದ್ದಾನೆ. ಆಚೆ ದಂಡೆಯಲ್ಲಿ ಕೂತವನು ಏನು ಮಾಡಿದ್ದಾನೆ ಅಂತೇಳಿದರೆ, ಅವನು ಹೊಳೆಗೆ ಗಾಳ ಹಾಕದೆ ಅವನು ಅಲ್ಲಿಂದ ದೊಡ್ಡ ಒಂದು ಕೋಲನ್ನು ಇಟ್ಕೊಂಡು ಗಾಳ ಇಟ್ಕೊಂಡು ಅವನು ಈ ಬುಟ್ಟಿಗೆ ಗಾಳ ಹಾಕಿದ್ದಾನೆ. ಅಂದರೆ ಕೆಲವೊಬ್ಬರು ಹೊಳೆಗೆ ಗಾಳ ಹಾಕಿದರೆ ಕೆಲವರು ಬುಟ್ಟಿಗೆ ಗಾಳ ಹಾಕುವಂಥವ್ರು ಇದ್ದಾರೆ. ಅಂದರೆ ಈ ರೀತಿ ಬೋಧನೆ ಮಾಡುವಂಥವ್ರು ಹೆಚ್ಚು ಕಡಿಮೆ ಬುಟ್ಟಿಗಳಿಗೆ ಗಾಳ ಹಾಕುವಂಥವ್ರು. ಅದೇ ಕ್ರಿಸ್ತನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಂಡು ಹೋಗುವಂಥ ಕೆಲಸ. ಎಫೆಸಸ್ ಸಭೆಗೆ ಪೌಲ ಹೇಳುವಂಥ ಮಾತದೆ, ನಾನು ಹೋದನಂಥ ಕ್ರೂರವಾದ ತೋಳಗಳು ಬರ್ತವೆ, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ನಿಮ್ಮಲ್ಲಿಯೂ ಕೆಲವೊಬ್ಬರು ಎದ್ದು ಏನು ಮಾಡ್ತಾರೆ ಅಂತ ಹೇಳಿದರೆ ವ್ಯತ್ಯಾಸವಾದ ಬೋಧನೆಗಳನ್ನು ಮಾಡಿ ಕ್ರಿಸ್ತನ ಶಿಷ್ಯರನ್ನು, ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಂಡು ಹೋಗ್ತಾರೆ. ಆದರೆ ಎಷ್ಟು ಜನ ಇದ್ದಾರೆ, ಆಯಿತು ನೀವು ದುರ್ಬೋಧನೆ ಮಾಡ್ತೀರಿ ಅಂತ ನಿಮ್ಮ ಲೆಕ್ಕದಲ್ಲಿ ಅದು ಸರಿಯಾದ ಬೋಧನೆಯೇ, ಹಾಗಾದರೆ ಬೇರೆ ಜನ ಇದ್ದಾರಲ್ಲ ಸುವಾರ್ತೆ ಸಿಗದವರು ನಿಮ್ಮ ಲೆಕ್ಕದಲ್ಲಿ ನೀವು ಮಾಡುವಂಥ ಸುವಾರ್ತೆನೇ ಆಗಿದ್ದರೆ, ಸುವಾರ್ತೆ ಸೇವೆನೇ ಆಗಿದ್ದರೆ ಅವರಿಗೆ ಹೇಳ್ಬೋದಲ್ಲ. ಅಂದರೆ ಒಟ್ಟಿನಲ್ಲಿ ಏನು ಕೆಡಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಕೊನೆಗೆ ಈ ವ್ಯಕ್ತಿ ಏನಾಗ್ತಾನೆ, ಇವನಿಗೆ ಯಾವುದೂ ಇಲ್ಲ, 10 ವರ್ಷ ಹೋಗಿರ್ತಾನೆ, ಅವನಿಗೆ ಗೊತ್ತಿರುವಂಥದ್ದು ಇಷ್ಟೇ, ಯೇಸ್ವಾಮಿ ನಂಬಿದರೆ ಹಣ ಸಿಗ್ತದೆ, ಯೇಸ್ವಾಮಿ ನಂಬಿದರೆ ಒಳ್ಳೆ ಮನೆ ಸಿಗ್ತದೆ. ಆದರೆ ನಿನಗೇನು ಸಿಕ್ತು ಅಂತ ಕೇಳಿದರೆ ಎಲ್ಲೋ ಅವನು ಮತ್ತೊಬ್ಬರು ಸಾಕ್ಷಿನ ಹೇಳ್ತಾ ಇರ್ತಾನೆ, ಅಥವಾ ಹೇಳ್ತಾನೆ ನನಗೆ ಯಾವುದು ಸಿಕ್ತು. ಆದರೆ ನಿನಗೆ ನಿತ್ಯ ಜೀವಿತದ ಬಗ್ಗೆ ಏನು ಧೈರ್ಯ ಉಂಟು, ನೀನು ದೇವರ ವಾಕ್ಯದ ಪ್ರಕಾರವಾಗಿ ಏನು ಧೈರ್ಯ ಉಂಟು ನಿನಗೆ? ಅನೇಕರಿಗೆ ಗೊತ್ತೇ ಇಲ್ಲ, ಅನೇಕರಿಗೆ ಇಂಥ ವಿಷಯವೂ ಗೊತ್ತಿರಲ್ಲ. ನಾನು ಮೊನ್ನೆ ದಿನಗಳಲ್ಲಿ ಓದಿದೆ, ಈ ರೀತಿ ಟೀಚಿಂಗ್ ಮಾಡುವಂಥ ಒಬ್ಬ ದೇವರ ಸೇವಕರನ್ನು ಇಂಡಿಯಾದಲ್ಲಿ ಒಂದು ಸ್ಟೇಟ್, ಯಾವ ಸ್ಟೇಟ್ ಅಂತ ನಾನು ಹೇಳಲ್ಲ, ಯಾವ ಊರಂತನೂ ಹೆಸರು ಹೇಳಲ್ಲ, ನನಗೆ ಅವ್ರ ಹೆಸರು ಗೊತ್ತು, ಊರು ಗೊತ್ತು. ಇನ್ಕಮ್ ಟ್ಯಾಕ್ಸಿನವರು ರೇಡ್ ಮಾಡಿದರು, ಟ್ಯಾಕ್ಸ್ ಕಟ್ಟದಂಥ ಹಣ ಮನೇಲಿ ಸಿಕ್ತು. ಅಲ್ಲಿ ಟೀಚಿಂಗ್ ಮಾಡುವಂಥದ್ದು ಹೀಗೆ, ಕನ್ಫೆಷನ್ ಮಾಡಿ ನಿಮಗೆ ಹಣ ಸಿಗ್ತದೆ, ಬಿಲ್ಡಿಂಗ್ ಸಿಗ್ತದೆ, ಬಂಗ್ಲೆ ಸಿಗ್ತದೆ, ನಮ್ಮ ಸಭೆ ಇಡೀ ಜಗತ್ತಿನ ದೊಡ್ಡ ಸಭೆ ಆಗ್ತದೆ. ದೇವರ ಸಭೆ ದೊಡ್ಡದಾಗಲಿ ಬೆಳೀಲಿ, ನೀವು ಬೆಳಿಬೇಕು, ಅವರು ಬೆಳಿಬೇಕು, ಎಲ್ಲ ಸಭೆಗಳು ಬೆಳಿಬೇಕು, ಸತ್ಯ ಬೋಧನೆಯಲ್ಲಿ ಇರುವಂಥ ಎಲ್ಲ ಸಭೆಗಳು ಬೆಳಿಬೇಕು. ಅದೇ ಕ್ರಿಸ್ತನ ಸಭೆ. ನನ್ನ ಸಭೆ ನಿನ್ನ ಸಭೆ ಅಂತ ಸಭೆ ಇಲ್ಲ, ಕ್ರಿಸ್ತನಿಗೆ ಒಂದೇ ಸಭೆ ಉಂಟು. ಆದರೆ ಕೆಲವೊಬ್ಬರಿಗೆ ಇಷ್ಟು ಜನಕ್ಕೆ ಅಂತ ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೆ. ಕ್ರಿಸ್ತನ ಬಳಿಗೆ ನಡೆಸಲಿಕ್ಕೆ ಕೆಲವೊಬ್ಬರಿಗೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ, ಕೆಲವೊಬ್ಬರನ್ನ ನಡೆಸಲ್ಪಟ್ಟಂಥ ಜನರನ್ನು ನಡೆಸಲಿಕ್ಕೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಎಲ್ಲರಿಗೆ ಕೆಟ್ಟ ಹೆಸರು. ಈಗ ಬೋಧನೆಯನ್ನು ಜನ ನೋಡಲ್ಲ, ಜನ ಹೇಳುವಂಥದ್ದೇನು ನೀವೆಲ್ಲರೂ ಅದೇ ಪಂಗಡಕ್ಕೆ ಸೇರಿದವರು ಅಂತ. ಇವರು ಬೋಧನೆ ಮಾಡಿದ್ದು ಹೇಗೆ, ಸತ್ಯವ ಸುಳ್ಳ ಯಾವುದೂ ನೋಡಲ್ಲ. ದೇವರು ಹೇಳ್ತದೆ, ದೇವರಿಗೆ ಸಂಬಂಧಪಟ್ಟಂದು ದೇವರಿಗೆ ಕೊಡ್ರಿ, ಕೈಸರ್ನಿಗೆ ಸಂಬಂಧಪಟ್ಟದನ್ನು ಕೈಸರ್ನಿಗೆ ಕೊಡಿ, ಟ್ಯಾಕ್ಸ್ ಕಟ್ಟಬೇಕಾದ ಕಡೆ ನೀವು ಟ್ಯಾಕ್ಸ್ ಕಟ್ಟಿ, ಯಾಕೆ ತಪ್ಪಿಸ್ಕೊಳ್ತೀರಿ? ಇಲ್ಲಿಂದ ನೀವು ತೊಗೊಳ್ತೀರಲ್ಲ, ಒಂದು ಗಂಟೆ ಸಂದೇಶ ಕೊಡಬೇಕಾದ್ರೆ ಅರ್ಧ ಗಂಟೆನೂ ಹಣದ ಬಗ್ಗೆನೇ ಮಾತಾಡ್ತಿರಲ್ಲ, ಮುಕ್ಕಾಲು ಗಂಟೆನೂ ಹಣದ ಬಗ್ಗೆನೇ ಮಾತಾಡ್ತಿರಲ್ಲ, ಹಣ ಸಿಕ್ಕಿದ್ದು ಅಭಿವೃದ್ಧಿಯಾಗಿದ್ದು ಇದನ್ನೇ ಮಾತಾಡ್ತಿರಲ್ಲ. ಯೇಸುವಿನ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ತಾಳ್ಮೆ, ಸಹಿಷ್ಣುತೆ, ಅಥವಾ ಕೃಪಾವರಗಳ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ, ಪವಿತ್ರಾತ್ಮನ ಫಲಗಳ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ಯೇಸು ಕ್ರಿಸ್ತನ 2ನೇ ಬರುವಿಕೆಯ ಬಗ್ಗೆ ಇದೆಲ್ಲ ಮಾತಾಡೋದಿಲ್ಲಲ್ಲ, ಇದ್ರ ಬಗ್ಗೆನೇ ಮಾತಾಡ್ತಿರಲ್ಲ. ಯಾಕೆ ಟ್ಯಾಕ್ಸ್ ಕಟ್ಟೋದಿಲ್ಲ? ಇದೆಲ್ಲ ಈ ಹಣದ ವಿಷಯವನ್ನೇ ಒತ್ತು ಮಾಡಿ ಹೇಳುವಂಥ ವಿಷಯಗಳು ಬರುವಾಗ ನಮಗೆ ಅಲರ್ಟ್ ಆಗಬೇಕು. ಇದು ಇಂಥ ಬೋಧನೆ, ಈ ರೀತಿಯಾದ ಬೋಧನೆ ಅಂತ ನಮಗೆ ತಿಳಿದುಕೊಳ್ಳಿಕ್ಕೆ ತುಂಬ ಸುಲಭದಲ್ಲಿ ಸಾಧ್ಯವಾಗ್ತದೆ. ಪಾಸ್ಟೆ, ಬಹಳಷ್ಟು ವಿಚಾರಗಳನ್ನು ನೀವು ಹೇಳಿದ್ದೀರ. ನಿಜವಾಗಿ ಇವತ್ತು ಅಂತ್ಯಕಾಲದಲ್ಲಿ ನಾವಿದ್ದೇವೆ. ತೋಳಗಳ ಹಾಗೆ ಸಭೆಯೊಳಗೆ ನುಗ್ಗಿ, ಅಂದರೆ ಕುರಿಗಳನ್ನು ಕನಿಕರಿಸದೆ ಎಷ್ಟೋ ಆತ್ಮಗಳು ನಾಶನ ಮಾರ್ಗದಲ್ಲಿ ಎಳೆದುಕೊಂಡು ಹೋಗುವಂಥ ಅನೇಕ ತೋಳಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದರೆ ದೇವ ಮಕ್ಕಳಾದ ನಾವುಗಳು, ಅಥವಾ ದೇವ ಮಕ್ಕಳಾದಂಥ ದೇವಜನರು ವಾಕ್ಯದ ಅಡಿಸ್ಥಾನದಲ್ಲಿ ನಿಂತು ಇಂಥದ್ರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಗುರುತಿಸುವುದಾದರೆ, ಅವರ ಫಲಗಳಿಂದ ಗುರುತಿಸುವುದಾದರೆ ನಾವು
ಅದರಿಂದ ಅಂಥ ತಪ್ಪಾದ ಬೋಧನೆಯಿಂದ ಹೊರ ಬರಲಿಕ್ಕೆ ಸಾಧ್ಯ. ನಿಜವಾಗಿ ಪಾಸ್ಟ್ರೆ, ನಮ್ಮ ಮಧ್ಯದಲ್ಲಿ ನೀವು ಸಮಯ ಮಾಡಿಕೊಂಡು ಇಲ್ಲಿ ಬಂದು ಆಶ್ರಯ ಟಿ ವಿಯಲ್ಲಿ ಈ ಒಂದು ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ಅನೇಕರಿಗೆ ಒಂದು ಎಚ್ಚರಿಕೆಯಾಗಿ ನೀವು ಚರ್ಚಿಸಿದ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್. ಪ್ರಿಯ ವೀಕ್ಷಕರೇ, ನಾನು ಎನಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿರ ಮತ್ತು ನಿಮ್ಮ ಒಂದು ವೇಳೆ ಇಂಥ ಸಂಗತಿಗಳಿದ್ದ ನಿಮ್ಮನ್ನು ನೀವು ಕರೆಕ್ಷನ್ ಮಾಡ್ಕೊಳ್ತೀರಾ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಇನ್ನೂ ಇದನ್ನು ಮುಂದುವರಿಸಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಶ್ರಯ ಟಿ ವಿ. ಇನ್ನೊಂದು ಕಾರ್ಯಕ್ರಮ ನಾವು ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದಗಳು.